ವೀಕ್ಷಕರೇ, ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರಿನ ಸದಾಶಿವನಗರದಲ್ಲಿರುವ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ತುಮಕೂರು ಜಿಲ್ಲೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಜುಲೈ 6ರ ಶನಿವಾರದಂದು ಹಮ್ಮಿಕೊಂಡಿದ್ದ ಬೆಳಕಿನ ಕಬಡ್ಡಿ ಪಂದ್ಯಾವಳಿಗೆ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬೆಳ್ಳಾವಿಯ ಶ್ರೀ ಕಾರಮಠದ ವೀರಬಸವ ಸ್ವಾಮೀಜಿ, ಸಮಾಜ ಸೇವಕ ಪಾಲನೇತ್ರಯ್ಯ, ಶ್ರೀಮತಿ ಮಮತಾ, ಉಪಪ್ರಾಂಶುಪಾಲರಾದ ರಮೇಶ್, ಗೂಳೂರು ಶಿವಕುಮಾರ್, ಮುನಿರಾಜು, ಮಂಜುನಾಥ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಉದ್ಘಾಟನೆಗೆ ಸಾಕ್ಷಿದಾರರಾಗಿದ್ದಾರೆ. ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ಕ್ರೀಡಾಸಕ್ತರು ಹಾಗೂ ಕಬಡ್ಡಿ ತಂಡದ ಎಲ್ಲ ಕ್ರೀಡಾಪಟುಗಳು ತಮಗೆಲ್ಲರಿಗೂ ವಂದಿಸಿ, ಇಂಥ ಕಬಡ್ಡಿ ಆಟ ತುಮಕೂರು ನಗರಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿತ್ತು. ಇಂಥ ದೇಶೀಯ ಆಟವನ್ನು ನಾವುಗಳೆಲ್ಲರೂ ಹೃದಯಪೂರ್ವಕವಾಗಿ ಸ್ವಾಗತಿಸಬೇಕು. ನಮಗೆ ಒಂದು ದೊಡ್ಡದಾದಂಥ ಆತ್ಮವಿಶ್ವಾಸದ ಜೊತೆಗೆ ನಾವುಗಳೆಲ್ಲರೂ ಜಿಮ್ಗೆ ಹೋಗ್ತೀವಿ, ಬೇರೆ ಬೇರೆ ಆಟದ ಮೈದಾನಗಳು ಹೋಗ್ತೀವಿ. ಅದೆಲ್ಲದಕ್ಕೂ ಪೂರಕವಾಗಿ ಕ್ರೀಡೆ ಒಂದಿದ್ರೆ ಮನಸ್ಸು ಹಾಗೂ ದೇಹ ಹೇಗೆ ನಾವು ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳಿ ನಮಗೆ ಚಿಕ್ಕಂದಿನಿಂದ ಒಂದು ದೈಹಿಕವಾಗಿ, ಇನ್ನೊಂದು ಆರ್ಥಿಕವಾಗಿ ಅಂತ, ಅಥವಾ ಆಂತರಿಕವಾಗಿ ಅಂತ. ದೈಹಿಕವಾಗಿ ಅಂತಂದರೆ ಯೋಗ, ಕ್ರೀಡೆ, ಇನ್ನಿತರೆ. ಆಂತರಿಕವಾಗಿ ಅಂತಂದರೆ ಧ್ಯಾನ, ಪೂಜೆ ಅಂತ ಅಭಿಪ್ರಾಯ. ಇವೆರಡು ಹೇಗೆ ಅಂತಂದರೆ, ಆಂತರಿಕ ಅಂತಂದಾಗ ಒಳಗಡೆ ಇರತಕ್ಕಂಥ ಮನಸ್ಸನ್ನು ಜಾಗೃತ ಮಾಡುವಂಥದ್ದು, ಮತ್ತು ಈ ಆಂತರಿಕವನ್ನು ಹೊರತುಪಡಿಸಿ ಮತ್ತೊಂದೇನಾದರೂ ಸಾಧನೆ ಮಾಡುವುದ್ರ ಯಾವುದರಲ್ಲಿ ಅಂತಂದರೆ, ದೇಹ ಮತ್ತು ಆಂತರಿಕವನ್ನು ಎರಡೂ ಸಮಂತ್ರವಾಗಿ ಕಟ್ಟಬಹುದು ಯಾವುದಾದ್ರಿಂದ ಅಂದರೆ ಅದು ಕ್ರೀಡೆಯಿಂದ ಮಾತ್ರ. ಯಾಕಂದರೆ ಎಲ್ಲ ಮಕ್ಕಳನ್ನು ಒಂದು ಕಡೆ ಭಾಳ ಉತ್ಸಾಹ ಮಕ್ಕಳು ಕಂಡ್ರೆ, ಅದಕ್ಕೋಸ್ಕರ ಇವತ್ತು ಅವರೆಲ್ಲೂ ಹೋಗಲ್ಲ. ಅದನ್ನು ಬಂದಿರೋದೇ ಪುಣ್ಯ. ಅವರೆಲ್ಲ ನನ್ನ ನೋಡೇ ರಾಜ್ಯವತ್ತಿಂತ ಆಟೋಪಕರಣ, ಪೀಠೋಪಕರಣ ಇಂಥ ಜಾಗಕ್ಕೆ ಬಂದಿರೋದು ನಾನು ಇವತ್ತೇ ನೋಡ್ತಾ ಇರೋದು. ಏನಕ್ಕೆ ಅಂದರೆ ಪೂಜೆ ಪುನಸ್ಕಾರಕ್ಕೆ ಹೋಗ್ತಾರೆ. ಅವ್ರು ನೋಡ್ರಿ ಎಷ್ಟು ಅವ್ರಿಗೆ ಕಾಳಜಿ ಇದೆ, ನೀವು ಅರ್ಥ ಮಾಡ್ಕೊಂಬಾಗ್ತದೆ. ಯಾಕೆಂದರೆ ಆ ಕಾಳಜಿ ಎಲ್ಲರಿಗೂ ಬರಲ್ಲ. ನಮ್ಮ ಹುಡುಗರು ಕರೆದವ್ರೆ, ನಾವು ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಅವರು ಇದು ನನಗೆ ಅಲ್ಲಿ ಫೋನ್